ಆಗಸ್ಟ್ ತಿಂಗಳ ಕುಂಭರಾಶಿಯ ಮಾಸ ಭವಿಷ್ಯ ಹೇಗಿರಲಿದೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಕುಂಭರಾಶಿದು ಆಗಸ್ಟ್ ತಿಂಗಳಲ್ಲಿ ಒಂದು ಹಣಕಾಸು ವಿಚಾರ, ಪ್ರೀತಿ ಪ್ರೇಮ ವಿಚಾರ, ಕುಟುಂಬ ವಿಚಾರ, ಆರೋಗ್ಯ ವಿಚಾರ, ಶಿಕ್ಷಣ ವಿಚಾರ, ಬಿಸ್ನೆಸ್ಸು, ಒಂದು ಕೆಲಸ ಕಾರ್ಯದ್ದು, ಹಣಕಾಸಿನ ವ್ಯಾಪಾರದ್ದು ಎಲ್ಲ ಈ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಯಾವ ರೀತಿ ಇದೆಯಪ್ಪ ಅಂತ ನೋಡೋಣ ಬನ್ನಿ. ಈಗ ಮೊದಲನೇದಾಗಿ ಕುಂಭರಾಶಿಯವ್ರದ್ದು ಉದ್ಯೋಗ ವಿಚಾರ ನೋಡೋದಾದ್ರೆ ಇವರಿಗೆ ಕಚೇರಿಯಲ್ಲಿ ಒಂದು ಪ್ರಭಾವ ಹೆಚ್ಚಾಗಲಿ, ಅಂದ್ರೆ ಆಫೀಸಲ್ಲಿ ಪ್ರಭಾವ ಅಂದ್ರೆ ಏನು ಗೊತ್ತಾ, ಅವ್ರು ಮಾಡುವಂಥ ಕೆಲಸ ಕಾರ್ಯದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾರೆ. ಅಂದ್ರೆ ತಮ್ಮಲ್ಲಿ ಮುಖದಲ್ಲಿ ಆಕರ್ಷಣೆ ಈ ತಿಂಗಳಲ್ಲಿ ಜಾಸ್ತಿ ಆಗಲಿದೆ. ಒಂದು ಸಹೋದ್ಯೋಗಿ ಆಗಿರ್ಬೋದು, ತಮ್ಮ ಮೇಲಾಧಿಕಾರಿ ಆಗಿರ್ಬೋದು, ತಮ್ಮ ಜೊತೆ ಕೆಲಸ ಮಾಡಿ ಬಿಟ್ಟು ಹೋಗಿರೋಂಥವ್ರು ಆಗಿರ್ಬೋದು, ಆ ವ್ಯಕ್ತಿಗಳು ಮತ್ತೆ ತಮ್ಮ ಹತ್ರ ಬರೋದ್ರಿಂದ ಕಚೇರಿಯಲ್ಲಿ ತಮಗೆ ಉತ್ತಮ ಲಾಭ ಮತ್ತೆ ಸಕ್ಸಸ್ಮೆಂಟ್ ಬರೋಂಥ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ವ್ಯಾಪಾರ ವಿಚಾರಕ್ಕೆ ಬರೋದಾದ್ರೆ ತಾವೇನೇ ಒಂದು ವ್ಯಾಪಾರದಿಂದ ಒಂದು ಹೂಡಿಕೆ ಮಾಡಬೇಕು ಅಂತಂತೀರಾ, ವ್ಯಾಪಾರದಲ್ಲಿ ಅರ್ಥ ಆಯ್ತಾ, ತಾವು ಒಬ್ಬರೇ ಮಾಡೋದ್ರಿಂದ ಈ ತಿಂಗಳಲ್ಲಿ ಸ್ವಲ್ಪ ಎಲ್ಲ ರೂಪದಲ್ಲಿ ಒಂದು ಲಾಸ್ ಅನ್ನೋ ಜಾಸ್ತಿ ಇದೆ. ತಾವು ಪಾರ್ಟ್ನರ್ಶಿಪ್ ತಗೊಂಡು ಪಾರ್ಟ್ನರ್ಶಿಪ್ನ ಸಲಹೆ ಕೇಳ್ಕೊಂಡು ತಾವು ಮಾಡೋದ್ರಿಂದ ಈ ತಿಂಗಳಲ್ಲಿ ವ್ಯಾಪಾರದಲ್ಲಿ ಸ್ವಲ್ಪ ಚೇತರಿಕೆ ಕಂಡು ಸ್ವಲ್ಪ ಲಾಭ ಆಗುವಂಥ ಚಾನ್ಸಸ್ ಜಾಸ್ತಿನೇ ಇದೆ. ಹಾಗೂ ಹಣಕಾಸಿನ ವಿಚಾರಕ್ಕೆ ಬಂದ್ರೆ ಈ ತಿಂಗಳಲ್ಲಿ ಆದಾಯ ಚೆನ್ನಾಗಿರುತ್ತೆ. ಆದಾಯ ಚೆನ್ನಾಗಿದ್ರು ಕೂಡ ಅನಿರೀಕ್ಷಿತ ಖರ್ಚುಗಳು, ಅನಿರೀಕ್ಷಿತ ಖರ್ಚು ಅಂತಂದ್ರೆ ದುಡಿದಿನ ಸ್ವಲ್ಪ ಆರೋಗ್ಯಕ್ಕೆ ಖರ್ಚು ಮಾಡುವಂಥದ್ದು ಸ್ವಲ್ಪ ಜಾಸ್ತಿ ಇದೆ ಹಣಕಾಸಿನ ವಿಚಾರದಲ್ಲಿ. ಹಾಗೂ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಒಂದು ಬ್ಯಾಂಕ್ ಲೋನ್ನ ತಾವು ಅಪ್ಲೈ ಮಾಡಿರ್ತೀರಾ, ಎಲ್ಲ ಒಂದು ಸಾಲಕ್ಕೆ ಅಪ್ಲೈ ಮಾಡಿರ್ತೀರಾ, ಅದು ಕೂಡ ಅರ್ಥ ಇದೆ ತಿಂಗಳಲ್ಲಿ ತಾವು ಅಪ್ಲೈ ಮಾಡ್ಕೊಂಡು ತಗೊಳ್ಳೋದ್ರಿಂದ ಈ ತಿಂಗಳು ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಹಣಕಾಸನ್ನ ನೋಡಿಕೊಂಡು ಖರ್ಚು ಮಾಡಿ ಆದಷ್ಟು ಉಳಿತಾಯ ಮಾಡೋದ್ರಿಂದ ಹಣಕಾಸು ತುಂಬಾನೇ ಉಳಿಯುತ್ತೆ, ಹಣಕಾಸಲ್ಲಿ ಕೂಡ ಚೆನ್ನಾಗಿದೆ. ಹಾಗೂ ಶಿಕ್ಷಣ ವಿಚಾರಕ್ಕೆ ಬಂದ್ರೆ ವಿದ್ಯಾರ್ಥಿಗಳಿಗೆ ಈ ತಿಂಗಳಲ್ಲಿ ತುಂಬಾನೇ ಸ್ವಲ್ಪ ಪ್ರಗತಿಪರ ಫಲ ಸಿಗುತ್ತೆ ಅಂತ ಹೇಳ್ಬೋದು. ಆಯ್ತಾ, ತಾವು ಓದೋದು 100% ಆದ್ರೂ 200% ಸಿಗುತ್ತೆ, ತಾವು ಓದಿದ 50% ಆದ್ರೂ ಕೂಡ ಒಂದು 70% ಫಲ ಸಿಗುವಂತ ಚಾನ್ಸಸ್ ಇದೆ. ಈ ತಿಂಗಳಲ್ಲಿ ವಿದ್ಯಾರ್ಥಿಗಳು ಸ್ವಲ್ಪ ಓದಿನ ಕಡೆ ಗಮನ ಕೊಡೋದ್ರಿಂದ ಈ ತಿಂಗಳಲ್ಲಿ ಫಲ ಸಿಗುವಂತ ಜಾಸ್ತಿನೇ ಇದೆ. ಹಾಗೂ ಕುಟುಂಬ ವಿಚಾರಕ್ಕೆ ಬಂದ್ರೆ ಮನೆಯಲ್ಲಿ ಯಾರು ಏನೇ ಒಂದು ತಪ್ಪಿ ಏನೇ ಅಂದ್ರೂ ಕೂಡ ಅರ್ಥ ಇದೆ ಸ್ವಲ್ಪ ತಾಳ್ಮೆಯಿಂದ ತಾವು ಹೋಗ್ಬೇಕು. ಅವ್ರಿಗೆ ಎದುರು ಮಾತಾಡಲಾರ್ದೆ ತಾವು ಏನು ಸಹಿಸ್ಕೊಂಡು ಸಮಾಧಾನ ಹೋಗ್ತೀರಾ, ಕುಟುಂಬದಲ್ಲಿ ಶಾಂತಿ ಸಿಗುತ್ತೆ. ಯಾವುದೇ ಕಾರಣಕ್ಕೂ ದುಡುಕೋಬೇಡಿ, ತಾಳ್ಮೆ ಕಳ್ಕೊಳಕೋಬೇಡಿ, ಮಾತಿನ ಮೇಲೆ ನಿಗಾ ಇರಲಿ, ನಾಲಿಗೆ ಮೇಲೆ ಹಿಡಿತಾ ಇರಲಿ. ಎಷ್ಟು ತಾವು ನಾಲಿಗೆ ಮೇಲೆ ಹಿಡಿತಾ ಇಟ್ಟು ಮಾತಾಡ್ತೀರಾ ಕುಟುಂಬದ ಅಷ್ಟು ಗೌರವ, ಶಾಂತಿ, ಸಮಾಧಾನ ಈ ತಿಂಗಳಲ್ಲಿ ತಮಗೆ ಇರುತ್ತೆ. ಹಾಗೂ ದಾಂಪತ್ಯ ವಿಚಾರಕ್ಕೆ ಬಂದ್ರೆ ಗಂಡ ಹೆಂಡತಿಯ ಮಧ್ಯೆ ಪರಸ್ಪರ ಇಬ್ಬರು ಮಾತಾಡಿಕೊಂಡು ಏನೇ ಸಮಸ್ಯೆಗಳಿದ್ರು ಕೂಡ ಅರ್ಥ ಏನೇ ಮಾತಾಡೋದು ಕೂಡ ಮಾತಾಡಿಕೊಂಡು ತಾವು ಬಗೆಹರಿಸ್ಕೋಬೇಕು. ಇಬ್ಬರಲ್ಲೂ ಕೂಡ ಅಹಂಕಾರ ಬಿಡಬೇಕು, ನೀವು ಅಹಂಕಾರ ಬಿಡಬೇಕು, ಅವರು ಅಹಂಕಾರ ಬಿಡಬೇಕು. ಇಬ್ಬರದ್ದು ಈಗೋ ಬಿಟ್ಟು ಇಬ್ಬರು ಮಾತಾಡೋದ್ರಿಂದ ದಾಂಪತ್ಯ ಜೀವನದಲ್ಲಿ ತಿಂಗಳು ಒಂದು ಒಳ್ಳೆಯ ಫಲಿತಾಂಶ ತಮಗೆ ಸಿಗಲಿದೆ. ಪ್ರೇಮಿಗಳ ವಿಚಾರಕ್ಕೆ ಬಂದ್ರೆ ಇಬ್ಬರ ಮಧ್ಯದಲ್ಲಿ ಕೂಡ ಸಣ್ಣ ಪುಟ್ಟ ವೇಮನಸ್ಸು, ಸಣ್ಣ ಪುಟ್ಟ ಮಾತಿನ ಚಕಮಕಿ, ಕಿರಿಕಿರಿ ಆಗ್ಬೋದು. ಇಬ್ಬರು ಕೂತ್ಕೊಂಡು ಒಂದು ಪರ್ಸನಲ್ ಆಗಿ ಇಬ್ಬರು ಮಾತಾಡೋದ್ರಿಂದ ಏನೇ ಸಮಸ್ಯೆ ಇದ್ರೂ ಕೂಡ ಬಗೆಯಿರುತ್ತೆ. ಇಬ್ಬರು ಕೂತ್ಕೊಂಡು ಮಾತಾಡ್ಕೊಂಡ್ರೆ ಎಲ್ಲ ಸಮಸ್ಯೆ ತಮ್ಮ ದೂರ ಆಗುತ್ತೆ. ಹಾಗೂ ಆರೋಗ್ಯ ವಿಚಾರಕ್ಕೆ ಬಂದ್ರೆ ಅತಿಯಾದ ಆಲೋಚನೆ, ಅತಿಯಾದ ಸ್ಟ್ರೆಸ್ಸು, ಅತಿಯಾದ ಓಡಾಟ, ಅತಿಯಾದ ಕೆಲಸ ಟೆನ್ಷನ್, ಅತಿಯಾದ ಫ್ಯಾಮಿಲಿ ಟೆನ್ಷನ್ ಈ ತಿಂಗಳಲ್ಲಿ ಆಗೋದ್ರಿಂದ ಸ್ವಲ್ಪ ಸಮಾಧಾನವಾಗಿ ಶಾಂತಿಯಿಂದ ಇರಿ. ಆಯ್ತಾ, ಇದಕ್ಕೆಲ್ಲ ಒಂದು ಟೆನ್ಷನ್ ತಗೊಳ್ಳದಿರೋದಕ್ಕೆ ಒಂದು ಯೋಗ ಆಗಿರ್ಬೋದು, ಒಂದು ವಾಕಿಂಗ್ ಆಗಿರ್ಬೋದು, ತಾವೇನೋ ದೈಹಿಕ ಚಟುವಟಿಕೆ ಮಾಡೋದ್ರಿಂದ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ಹಾಸ್ಪಿಟಲ್ ಹೋಗುವಂಥ ಚಾನ್ಸಸ್ ತಮಗೆ ಏನು ಇರೋದಿಲ್ಲ ಈ ತಿಂಗಳಲ್ಲಿ. ತಾವು ದೈಹಿಕ ಚಟುವಟಿಕೆ ಮಾಡೋದ್ರಿಂದ ಎಲ್ಲ ಸಮಸ್ಯೆ ದೂರ ಆಗುತ್ತೆ. ದೈವಿಕ ಚಟುವಟಿಕೆ ತಾವು ಮಾಡಲೇಬೇಕಾಗುತ್ತೆ. ಇದಕ್ಕೆಲ್ಲ ಒಂದು ಸಣ್ಣ ಪರಿಹಾರ ಈ ತಿಂಗಳಲ್ಲಿ ತಮಗೆ ಒಂದು ಒಳ್ಳೇದಾಗಬೇಕು. ಸ್ವಲ್ಪ ತಮ್ಮದು ನಕಾರಾತ್ಮಕ ಶಕ್ತಿ ತಮ್ಮಿಂದ ದೂರ ಆಗಬೇಕಂದ್ರೆ ಒಂದು ಸಣ್ಣ ಪರಿಹಾರವನ್ನು ಮಾಡಿ. ಪ್ರತಿ ಮಂಗಳವಾರ ಆಗಿರ್ಬೋದು, ಶನಿವಾರ ಆಗಿರ್ಬೋದು, ಆಂಜನೇಯನ ಹನುಮಾನ್ ಚಾಲೀಸವನ್ನು ತಾವು ಒಂದು 51 ಬಾರಿ ಆಗಿರ್ಬೋದು, 25 ಬಾರಿ ಆಗಿರ್ಬೋದು, 11 ಬಾರಿ ಆಗಿರ್ಬೋದು ತಾವು ಪಠಿಸಿ, ಮನಸ್ಸಿನಲ್ಲಿ ಪಠಿಸಿ. ತಮಗೆ ಇದರಿಂದ ಸಮಸ್ಯೆಯಿಂದ ದೂರ ಆಗ್ತೀರಾ. ಹಾಗೂ ಹೆಚ್ಚಿನ ಮಾಹಿತಿಗಾಗಿ, ಹೆಚ್ಚಿನ ಪರಿಹಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ.